ಹಾಯ್ ಹೆಲೋ ನಮಸ್ಕಾರ ರೀ. ಈ ಪಾಯಸ ನೀವು ಮಾಡೋ ಕೈಯಲ್ಲಿ ಒಮ್ಮೆ ಜಾಸ್ತಿ ಮಾಡಿ ಇಟ್ಕೊಂಬಿಡ್ಬೇಕು ನೋಡ್ರಿ. ಯಾಕಂತಂದ್ರೆ ಈ ಪಾಯಸ ನಿಮ್ಗೆ ಉಳಿಯೋದೇ ಇಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಹಂಗೆ ಕೂಡ ಮಾಡೋಕ್ಕಂದ್ರೂ ತುಂಬ ಸಖತ್ ಈಸಿ ಆಗೈತಿ. ನಿಮ್ಗೆ ಒಂದೇ ಥರ ಪಾಯಸ ತಿಂದು ಬೇಜಾರಾಗೈತೇನು ರೀ? ಹಂಗಿದ್ರೆ ಬರ್ರಿ, ಇವತ್ತಿನ ದಿನ ನಾನು ನಿಮ್ಗೆ ಸ್ಪೆಷಲ್ ಆಗಿರುವಂಥ ಪಾಯಸನ ಮಾಡಿ ತೋರ್ಸಕತ್ತೀನಿ. ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡೋಣಂತ, ಅದು ಯಾವ ರೀತಿ ಹೆಂಗೆ ಮಾಡಿದಂತ ತೋರಿಸ್ತೀನಂತ. ಮೊದಲೇದಾಗಿ ನಾನಿಲ್ಲಿ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 3 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಕತ್ತೀನಿ. ಇವಾಗ ಇದಕ್ಕೆ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಪೂರ್ತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ರಿ. ಅಲ್ಲಿವರೆಗೂ ಆ ರೀತಿ ನಾನು ಇದನ್ನು ಹುರಿದು ಇಟ್ಕೊಳ್ತೀನಂತ ಎಣ್ಣೆ ತುಪ್ಪದ ಒಳಗಡೆನ. ನೋಡಿರಿ, ಈ ರೀತಿ ಹಿಂಗೆ ಕಲರ್ ಚೇಂಜ್ ಆಗಬೇಕು, ಗೊತ್ತಾಗತ್ತೈತಲ್ಲ. ಈ ರೀತಿ ಇರಬೇಕು ನೋಡಿರಿ. ಇವಾಗ ಒಂದು ಅರ್ಧ ಕಪ್ನಷ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ. ಅದನ್ನು ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ಶಾವಿಗೆ ಹೆಂಗೆ ಹುರಿಬೇಕಂತಂದ್ರೆ ಹೊಡಿಬೇಕು ನೋಡಿರಿ. ಆ ರೀತಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಕಲರ್ ಚೇಂಜ್ ಆಗುತ್ತೆ, ವೈಟಾಗಿ ಅದರೊಳಗೆ ಕುದ್ದಿಬೇಕದು. ಅಂದ್ರೆ ಈ ಪಾಯಸ ಅಷ್ಟು ಸಖತ್ತಾಗಿ ಬರುತ್ತೆ. ನೀವು ಶಾವಿಗೆನ ಎಷ್ಟು ಚೆನ್ನಾಗಿ ಹುರಿದು ನೀವು ಪಾಯಸ ಮಾಡ್ಕೋತೀರಲ್ಲ, ಅಷ್ಟು ಚೆನ್ನಾಗಿ ಪಾಯಸ ಬರುತ್ತೆ ನೋಡಿರಿ. ನೋಡಿರಿ, ಇವಾಗ ಇದನ್ನು ಪೂರ್ತಿ ಎಣ್ಣೆನ ಬಸದು ನಾನು ತಕ್ಕೋತೀನಂತ. ಎಣ್ಣೆ ಎಲ್ಲ ತುಪ್ಪದೊಳಗಿಂದೆಲ್ಲನೂ ಬಸದ್ಬಿಟ್ಟು ತಕ್ಕೋತೀನಂತ. ಇವಾಗ ಇದಕ್ಕೆ ಒಂದು ಕ್ಯಾರೆಟ್ ನಾನು ರುಬ್ಬಿಟ್ಕೊಂಡಿದ್ದೆ ಪೂರ್ತಿ ನೈಸಾಗಿ. ಈ ಕ್ಯಾರೆಟನ್ನ ಅದರೊಳಗಡೆ ಹಾಕ್ಕೊಳತ್ತೀನಿ. ಈ ಪಾಯಸಕ್ಕೆ ನೀವು ಒಂದೇ ಗಜ್ರಿ ಹಾಕಿದ್ರಂತಂದ್ರೆ ಪಾಯಸ ಅಮೃತದ ಥರ ಬರುತ್ತೆ ನೋಡಿರಿ. ಅಷ್ಟು ಸಖತ್ತಾಗಿ ಕ್ರೀಮಿಯಾಗಿ ಬರುತ್ತೆ. ನಿಮ್ಗೆ ಒಂದೇ ಥರ ಪಾಯಸ ತಿಂದು ಬೇಜಾರಾಗಿತ್ತಂತಂದ್ರೆ ಈ ರೀತಿ ಪಾಯಸ ನೆಂಟರು ಅಥವಾ ಹಬ್ಬ ಹರಿದಿನದಲ್ಲಿ ನೀವು ಮಾಡ್ಕೊಂಡು ತಿಂದ್ರಂದ್ರೆ ಭಾಳ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ಬಂದವರು ಕೂಡ ಕುಡಿದವರು ಏನು ಹಾಕಿದ್ದಾರೆ ಈ ಪಾಯಸದಲ್ಲಿ, ಎಷ್ಟು ಚೆನ್ನಾಗೈತಿ ಅಂತ ನಿಮ್ಮನ್ನ ಹೊಗಳ್ತಾರೆ ನೋಡಿರಿ. ಅಷ್ಟು ಚೆನ್ನಾಗಿರುತ್ತೆ. ಇದು ಪೂರ್ತಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಕಲರ್ ಚೇಂಜ್ ಆಗಬೇಕು. ಇವಾಗ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ಳೋಣ ಅಂತ, ಹಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಂತ. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಕುದಿಯಾಕ ಬಿಡೋಣಂತ. ಗ್ಯಾಸನ್ನ ಕಡಿಮೆ ಉರಿಯೊಳಗೆ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿರಿ. ಇದು ನಿಮ್ಗೆ ಗೊತ್ತಾಗುತ್ತೆ, ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಆರ್ಟಿಫಿಷಿಯಲ್ ಕಲರ್ ಯಾವುದೇನೂ ಹಾಕಿರೋಂಗಿಲ್ಲ. ಇದಕ್ಕೆ ಒಂದು 2 ಚಮಚದಷ್ಟು ನಾನು ಕಂಡೆನ್ಸ್ಡ್ ಮಿಲ್ಕನ್ನ ಹಾಕ್ಕೊಳ್ತೀನಿ. ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 2 ಚಮಚದಷ್ಟು. ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ, ಟೇಸ್ಟ್ ಮಾತ್ರ. ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಒಂದು 2 ನಿಮಿಷ ನಾವು ಕುದಿಯಾಕ ಬಿಟ್ಕೊಳ್ಳೋಣ ಅಂತ ನೋಡಿರಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು 2 ನಿಮಿಷ ಚೆನ್ನಾಗಿದೆಲ್ಲ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ನೋಡಿರಿ. ಆ ರೀತಿ ನಾವು ಕುದಿಯಾಕ ಇಟ್ಕೊಳ್ಳೋಣ ಅಂತ. ಇವಾಗ ನಾನು ಇದಕ್ಕೆ ಬೆಲ್ಲನ ಹಾಕ್ಕೊಳ್ತೀನಂತ. ಇವಾಗ ಬೆಲ್ಲ ನೋಡಿರಿ, ಒಂದು ಅರ್ಧ ಕಪ್ನಷ್ಟು ನಾನು ಬೆಲ್ಲದ ತೊಗೊಂಡಿನಿ. ಅಂದ್ರೆ ಜೋನಿ ಬೆಲ್ಲ ಅಂತ ಏನು ಬರುತ್ತಲ್ಲ, ಪ್ಯೂರ್ ಆ ಬೆಲ್ಲನ ತೊಗೊಂಡಿದ್ದೀನಿ ನೋಡಿರಿ ನಾನು. ನಿಮ್ಗೆ ಮಾಮೂಲಿ ಬೆಲ್ಲ ಇದ್ದರೆ ಹಾಕ್ಕೋಬೋದು. ನೋಡಿರಿ, ಇದನ್ನು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನಿಮ್ಗೆ ಗೊತ್ತಾಗತೈತಿ ಕಲರ್ ಎಷ್ಟು ಚೆನ್ನಾಗಿ ಬರಾಕತ್ತೈತಿ. ಇದಕ್ಕೆ ಯಾವುದೇ ಏನೋ ಕೇಸರಿ ಅಥವಾ ಏನೂ ಹಾಕಿಲ್ಲ ನಾನು, ಹಾಕ್ತೇನೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ಥಳಮಳ ಅಂತ ಕುದಿತಾ ಇರಬೇಕು ನೋಡಿರಿ. ಇವಾಗ ಇದಕ್ಕೆ ಕುಟ್ಟಿ ಪುಡಿ ಮಾಡ್ಕೊಳಂತ ಏಲಕ್ಕಿ ಪುಡಿನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಲಾಸ್ಟಿಗೆ ನೋಡಿರಿ, ಇದು ಶಾವಿಗೆ ಚೆನ್ನಾಗಿ ಏನು ಹುರಿದಿಟ್ಕೊಂಡಿದ್ವಲ್ಲ, ಇವಾಗ ಈ ಶಾವಿಗೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಕುದಿಯಾಕ ಬಿಡೋಣಂತ. ಈ ಪಾಯಸ ಒಂದು 10 ನಿಮಿಷದಲ್ಲಿ ರೆಡಿ ಆಗತ್ತೆ ನೋಡಿರಿ. ಕೊನೆಯದಾಗಿ ನಾನು ಹುರಿದಿಟ್ಕೊಳ್ಳೋಂಥ ಗೋಡಂಬಿ ಬಾದಾಮಿನ ಹಾಕ್ಕೊಳಕತ್ತೀನಿ. ನಿಮ್ಗೆ ಮತ್ತೆ ಯಾವ್ದಾದ್ರು ಎಕ್ಸ್ಟ್ರಾ ಏನಾದರೂ ಬೇಕಂತಂದ್ರೆ, ಅಂದ್ರೆ ನಟ್ಸ್ ಎಕ್ಸ್ಟ್ರಾ ಬೇಕಂತಂದ್ರೆ ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಅಂತಂದ್ರೆ ನಿಮ್ಗೆ ಅಗದಿ ಕ್ರೀಮಿ ಆಗಿರುವಂತಹ ಕ್ಯಾರೆಟ್ ಪಾಯಸ ರೆಡಿ ಆಗ್ತೈತಿ. ಪಾಯಸ ಅನ್ನೋದಕ್ಕಿಂತ ಅಮೃತ ಅನ್ಬೋದು ನೋಡಿರಿ, ಅಷ್ಟು ಸಖತ್ತಾಗಿರುತ್ತೆ. ಹಾಗೆ ಮಾತ್ರ ಮಾಡೋಕ್ಕಂದ್ರೂ ತುಂಬ ಸುಲಭವಾಗಿ, ಏನಾದರೂ ಮನೆಯಲ್ಲಿ ಹಬ್ಬ ಹರಿದಿನ ನೆಂಟರು ಏನಾದ್ರು ಬಂದಿದ್ದರೆ ನೀವು ಪಟ್ ಅಂತ ಮಾಡ್ಕೋಬೋದು ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕೂಡ ನೋಡಿರಿ, ಸೈಡಿಗೆ ಎಜ್ಜೆಲ್ಲ ಕ್ರೀಮಿಯಾಗಿ ಅಂಟ್ಕೊಳ್ತಾ ಇರುತ್ತೆ, ಗಟ್ಟಿ ಆಗ್ತಾ ಇರುತ್ತೆ. ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇವಾಗ ನೋಡಿರಿ, ಪಾಯಸ ಅಂತೂ ರೆಡಿಯಾಗತೈತಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತಿ. ಇವಾಗ ಒಂದು ಪ್ಲೇಟ್ಗೆ ನಾನು ತಗೊಂಡ್ಬಿಡ್ತೀನಂತ. ಇವಾಗ ನೋಡಿರಿ, ಇದ್ರ ಮೇಲ್ಗಡೆ ನೀವು ಪಿಸ್ತಾ ಪೌಡ್ರ್ ಹಾಕ್ಕೋಬೋದು. ನಿಮ್ಗೆ ಏನಾದರೂ ತುಪ್ಪ ಬೇಕನ್ಸೋ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿನ್ಬೋದು. ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಇದೇನು ಹೊಸ ಥರ ಪಾಯಸ ಅಷ್ಟು ಚೆನ್ನಾಗಿದೆ ಅಂತ ನಿಮ್ಗೆಲ್ರಿಗೂ ಹೊಗಳ್ತಾರೆ ನೋಡಿರಿ. ಮತ್ತೆ ಆ ಕಡೆ ಮಾಡ್ತೀರಿ ನೀವು ಮನೆ ಒಳಗಡೆನೆ ಈ ಕ್ಯಾರೆಟ್ ಪಾಯಸನ ಮನ್ಯಾಗ ಮಾಡಿರಿ. ಹಂಗೆ ಯಾರೆಲ್ಲ ಹೊಸಬರು ನೋಡಾಕತ್ತಿರಲ್ಲ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಬೇಕಾ. ಹಾಗಾಗಿ ನಮ್ಮನ್ನು ಬೆಳೆಸ್ರಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ನಮಸ್ಕಾರ ರೀ.